ಓಂ ಶ್ರೀ ಸಾಯಿರಾಮ್. ಕನ್ನಡ ನಾಡಿನ ಪಡುಗಡಲ ತಡಿಯಲ್ಲಿದೆ ದಕ್ಷಿಣ ಕನ್ನಡ ಜಿಲ್ಲೆ. ಈ ಜಿಲ್ಲೆಯ ತೆಂಕಣಕ್ಕಿದೆ ಕೇರಳದ ಎಲ್ಲೆ. ಇಲ್ಲಿ ಕನ್ನಡದ ಗಡಿಯ ಅಂಚಿನಲ್ಲಿರುವ ಬಂಟ್ವಾಳ ತಾಲೂಕಿನ ಪುಟ್ಟ ಗ್ರಾಮವೇ ಅಳಿಕೆ. ಪ್ರಕೃತಿ ಮಾತೆ ಹಸಿರು ಹುಟ್ಟಂತೆ ತೋರುವ ಇಲ್ಲಿನ ನಿಸರ್ಗದ ಸಿರಿ ಮನಮೋಹಕ. ಸೃಷ್ಟಿಯು ಸಂಪೂರ್ಣ ಶೃಂಗಾರಗೊಂಡು ಯಾರನ್ನೋ ಪ್ರತೀಕ್ಷೆ ಮಾಡುವಂತೆ ತೋರುತ್ತಿರುವ ಈ ರಮ್ಯ ಮನೋಹರ ತಾಣ ಮನಸೆಳೆಯುವಂತಹುದು. ಇಲ್ಲಿ ಪ್ರೇಮ, ಸೇವೆ, ತ್ಯಾಗ, ತಪಸ್ಸುಗಳೇ ಮೂರ್ತಗೊಂಡು ನಿಂತಂತಿದೆ ಮಡಿಯಾಲದ ಮನೆ. ಇದನ್ನು ಅಣ್ಣನವರ ಮಾತೃಶ್ರೀ ಶ್ರೀಮತಿ ಗೌರಮ್ಮನವರು ಸ್ವಾಮಿಗೆ ಅರ್ಪಿಸಿದ ಬಳಿಕ ಸಾಯಿ ಮಂದಿರವಾಗಿ ಬೆಳಗುತ್ತಿದೆ. ಇಲ್ಲಿಯ ಕೃಷಿ ಉತ್ಪನ್ನಗಳೆಲ್ಲ ಸಂಸ್ಥೆಯ ಅಭಿವೃದ್ಧಿ ಕಾರ್ಯಗಳಿಗೆ ವಿನಿಯೋಗಿಸಲ್ಪಡುತ್ತಿದೆ. 1927 ನವೆಂಬರ್ 30ರಂದು ಶ್ರೀ ತಿಮ್ಮಯ್ಯ ಭಟ್ ಮತ್ತು ಶ್ರೀಮತಿ ಗೌರಮ್ಮ ದಂಪತಿಗಳಿಗೆ ಸುಪುತ್ರನಾಗಿ ಮಡಿಯಾಲ ನಾರಾಯಣ ಭಟ್ಟರ ಜನನ. ಇವರು ನಾಡಿಗೆಲ್ಲ ಅಕ್ಕರೆಯ ಅಣ್ಣ, ನಿಷ್ಕಾಮ ಕರ್ಮಯೋಗಿ. ಇವರದು ಬಹುಮುಖಿ ಪ್ರತಿಭೆ. ನಾಡಿನ ಉದ್ದಗಲಕ್ಕೂ ಇವರಿಗೆ ಆದರ ಗೌರವ. ಮಡಿಯಾಲ ಮನೆತನದ ಹಿರಿಯರಿಂದಲೇ ಆರಾಧಿಸಿಕೊಂಡು ಬಂದ ಮಹಾಗಣಪತಿ. ಶ್ರೀಕೃಷ್ಣನನ್ನು ಆರಾಧಿಸುತ್ತಿದ್ದ ಶ್ರೀಮತಿ ಗೌರಮ್ಮನವರ ಪೂಜಾಗ್ರಹವಿದು. ಶ್ರೀಯುತರು ಸ್ಥಾಪಿಸಿದ ಶ್ರೀ ಸತ್ಯಸಾಯಿ ಲೋಕಸೇವಾ ವಿದ್ಯಾ ಸಂಸ್ಥೆಗಳು ಇವರ ಬಾಳಿನುದ್ದಕ್ಕೂ ಸಂಪಾದಿಸಿದ ಅಮೂಲ್ಯ ಸಂಪತ್ತು. ಉತ್ಕಟವಾದ ಭಕ್ತಿಯಿಂದ ಸ್ವಾಮಿಯನ್ನು ಕಂಡು ದೇವರು ಬಂದಿದ್ದಾನೆ ಎಂದು ಸಾರಿದ ಅಣ್ಣನವರು ತಾನು ಬೆಳೆಸಿದ ಸಂಸ್ಥೆಯನ್ನು ಸ್ವಾಮಿಗೆ ಸಮರ್ಪಣೆ ಮಾಡಿದ್ದಾರೆ. ಭಗವಾನ್ ಬಾಬಾರವರ ಚರಣ ಸಂಸ್ಪರ್ಶದಿಂದ ಅಳಿಕೆಯು ಇಂದು ಪವಿತ್ರವಾಗಿದೆ.
ಅಣ್ಣನವರ ಕಾಲಾನಂತರ ಸ್ವಾಮಿಯ ದಿವ್ಯ ಅನುಗ್ರಹದೊಂದಿಗೆ ಶ್ರೀ ಯು ಗಂಗಾಧರ ಭಟ್ರವರ ನೇತೃತ್ವದಲ್ಲಿ ಈ ವಿದ್ಯಾ ದೇಗುಲವು ಪ್ರವರ್ಧಮಾನವಾಗಿ ಬೆಳೆಯುತ್ತಿದೆ. ಅಧ್ಯಕ್ಷರಾದ ಶ್ರೀ ಗಂಗಾಧರ ಭಟ್ ಮತ್ತು ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ GM ಅನಂತಮೂರ್ತಿಯವರನ್ನು ಮಾತಾಡಿಸಿದಾಗ, ಸರ್, ಈ ಸಂಸ್ಥೆಯ ಒಂದು ಹುಟ್ಟು, ಆಮೇಲೆ ಬೆಳವಣಿಗೆ, ಆನಂತರ ನಮ್ಮ ಯೋಜನೆಗಳೆಲ್ಲ ಹೇಗೆ ಅಂತ ಸ್ವಲ್ಪ ವಿವರಿಸ್ತೀವಿ. ಈ ಸಂಸ್ಥೆ 60ನೇ ಇಸವಿಯಲ್ಲಿ ಇದರ ಆರಂಭ ಆಯಿತು. ಆಮೇಲೆ 63ರಲ್ಲಿ ಹೈಸ್ಕೂಲ್ ಸ್ಟಾರ್ಟ್ ಆಯಿತು. ಆ ನಂತರ ಹಂತ ಹಂತವಾಗಿ ಜೂನಿಯರ್ ಕಾಲೇಜ್ ಆರಂಭವಾಯಿತು. ಮಧ್ಯಾವಧಿಯಲ್ಲಿ ಹರಳಮಂಡಿ ಶಾಲೆಯು ಇದಕ್ಕೆ ಬಂತು. ಆಮೇಲೆ ಈ ಮುದ್ದೇನಹಳ್ಳಿಯಲ್ಲಿ ಇದರ ಒಂದು ಉಪವಿಭಾಗವನ್ನು ಆರಂಭಿಸಲಾಯಿತು. ಹಾಗೆ ಇಲ್ಲಿ CBSE ಸ್ಕೂಲ್ ಒಂದನ್ನು ಕೂಡ ಆರಂಭಿಸಲಾಯಿತು. ಈ ಶಾಲೆಯಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳ ನೈತಿಕ ಗುಣಮಟ್ಟದ ಕುರಿತು ಹೆಚ್ಚು ಆದ್ಯತೆಯನ್ನು ಕೊಡಲಾಗ್ತದೆ. ಹಾಗೂ ಭಾರತೀಯ ಸಂಸ್ಕೃತಿ, ಧರ್ಮ, ತಾಯಿ, ತಂದೆ, ಗುರುಗಳು ಎನ್ನತಕ್ಕಂತಹ ಶ್ರದ್ಧೆ ಅವರಲ್ಲಿ ಬೆಳೆಯುವ ಹಾಗೆ ನಾವು ಅದನ್ನು ಯತ್ನಪೂರ್ವಕವಾಗಿ ನಾವು ಆ ಕಡೆಗೆ ಗಮನ ಕೊಡ್ತೇವೆ. ಹಾಗೆ ನಮ್ಮಲ್ಲಿ ಒಳ್ಳೆಯ ಅಧ್ಯಾಪಕರಿದ್ದಾರೆ, ಒಳ್ಳೆಯ ವಿದ್ಯಾರ್ಥಿಗಳು ಕೂಡ ಒಳ್ಳೆಯ ರೀತಿಯಲ್ಲಿ ತೇರ್ಗಡೆಯಾಗ್ತಾ ಇದ್ದಾರೆ. ಮಾತ್ರ ಅಲ್ಲ, ಇದನ್ನೆಲ್ಲವನ್ನೂ ಒಂದು ಪ್ರತಿಬಿಂಬಿಸುವ ಸಲುವಾಗಿ ಸ್ವಾಮಿಯ ಸನಾತನ ಸಾರಥಿ ಕನ್ನಡ ಮಾಸಪತ್ರಿಕೆ ನಮ್ಮಲ್ಲಿಯೇ ಮುದ್ರಿತವಾಗಿ ಅದು ಪ್ರಸಾರವಾಗ್ತಾ ಇದೆ. ಸುಮಾರು 10-12 ಸಾವಿರದಷ್ಟು ಚಂದಾದಾರರು ಅದನ್ನು ಓದ್ತಾ ಇದ್ದಾರೆ. ಹಾಗೆ ಸಂಸ್ಥೆಯಲ್ಲಿ ಒಳ್ಳೆಯ ಪರೀಕ್ಷಾ ಫಲಿತಾಂಶಗಳು ಬಂದು ಒಳ್ಳೆಯ ರೀತಿಯಲ್ಲಿ ವಿದ್ಯಾರ್ಥಿಗಳ ಬೆಳವಣಿಗೆ ಆಗ್ತದೆ. ಅಂಶ ಅಂತ ಹೇಳಿದರೆ ನಾವು ನೈತಿಕ ಫಲಿತಾಂಶ ಮತ್ತು ಅಕಾಡೆಮಿಕ್ ಫಲಿತಾಂಶ, ಶೈಕ್ಷಣಿಕ ಫಲಿತಾಂಶ, ಇದನ್ನು ನಾವು ವರ್ಗೀಕರಿಸ್ಬೋದು. 100ಕ್ಕೆ 100 ವಿದ್ಯಾರ್ಥಿಗಳು ಇಲ್ಲಿ ತೇರ್ಗಡೆ ಆಗಿದ್ದಾರೆ. ಮುಖ್ಯವಾಗಿ ಇದಕ್ಕೆ ಅಧ್ಯಾಪಕರ ಒಂದು ಪರಿಶ್ರಮ, ತ್ಯಾಗ ಜೀವಿಗಳಿಗಾಗಿ ಅಣ್ಣನವರು ನಿರ್ಮಿಸಿದ ಆಶ್ರಮ ಪ್ರೇಮ ಕುಟೀರ. ಸಮಗ್ರ ಪ್ರಪಂಚವನ್ನು ಭಕ್ತಿ ಮತ್ತು ಪ್ರೇಮದ ಊರ್ಧ್ವ ಪಥದಲ್ಲಿ ಸಾಗಿಸುವ ಮಹಿಮಾತೀತ ಜಗದೊಡೆಯ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಅಳಿಕೆಯ ನಿವಾಸ ಶ್ರೀ ಸತ್ಯಸಾಯಿ ಮಂದಿರ. ದುರ್ಗಾ ಭವಾನಿ ಮಾ ಕಾಲಿ ಕಪಾಲಿನಿ ಮಾ ಮನೋವಿಕಾರತೆಗಳನ್ನು ತೊಡೆದು ಮನಸ್ಸಿಗೆ ಶಾಂತಿ, ನೆಮ್ಮದಿ ಕೊಡುವ ಭಗವಾನ್ ಬಾಬಾರವರ ಅಮೃತವಾಣಿಯನ್ನು ಕನ್ನಡದಲ್ಲಿ ಬಿತ್ತರಿಸುವ ಏಕೈಕ ಮಾಸಪತ್ರಿಕೆ ಸನಾತನ ಸಾರಥಿ ಇಲ್ಲಿ ಮುದ್ರಣಗೊಳ್ಳುತ್ತಿದೆ. ಅಂಗಡಿಯೇ, ಮುದ್ರಣವೇ, ಸಹಕಾರ ಸಂಘವೇ, ಗ್ರಾಮದಾಡಳಿತದ ಪಂಚಾಯತನವೇ, ಎಲ್ಲದಕ್ಕೂ ಒಂದು ನೆಲೆ, ಒಂದೇ ಬೆಲೆ. ಇಲ್ಲಿ ಸಲ್ಲಿಸಿದ ಸೇವೆಗೆ ಫಲ ಭಗವಂತನಲ್ಲಿ ಎಂದು ನಂಬಿದ್ದ ಅಣ್ಣನವರ ಕಾರ್ಯಕ್ಷೇತ್ರ ಹಲವು. ಆತ್ಮ ಕಲ್ಯಾಣ ಮತ್ತು ಲೋಕ ಕಲ್ಯಾಣ ಅಣ್ಣನವರ ಜೀವನದ ಮಹಾನ್ ಪಥ. ಶಿಥಿಲಗೊಂಡಿದ್ದ ಮಡಿಯಾಲದ ಶ್ರೀ ಗೋಪಾಲಕೃಷ್ಣ ದೇವಾಲಯದ ಜೀರ್ಣೋದ್ಧಾರದ ಕಾಯಕ ಕೈಗೆತ್ತಿಕೊಂಡು ಆ ಮೂಲಕ ದೇಗುಲಕ್ಕೆ ಕಾಯಕಲ್ಪ ನೀಡಿದ ಹಿರಿಮೆ ಅವರದು. ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತೆ ಮುಕ್ತಿ ಪ್ರದಾಯಿನಿ. 1969ರಲ್ಲಿ ಅನಾಥ ಮಕ್ಕಳಿಗಾಗಿ ಆಸರೆಯ ತಾಣವಾಗಿ ಬಾಪೂಜಿ ಬಾಲನಿಕೇತನ ಎನ್ನುವ ಅನಾಥಾಶ್ರಮ ನಿರ್ಮಿಸಿರುವುದು ಸಮಾಜಕ್ಕೆ
ಅಣ್ಣನವರಿತ್ತ ಮಹಾನ್ ಕೊಡುಗೆ. ಸುಮಾರು 80 ವಿದ್ಯಾರ್ಥಿಗಳು ಇಲ್ಲಿ ಉಚಿತವಾಗಿ ವ್ಯಾಸಂಗವನ್ನು ಮಾಡುತ್ತಿದ್ದು ತಮ್ಮ ಜೀವನದ ಬೆಳಕನ್ನು ಕಾಣುತ್ತಿದ್ದಾರೆ. ಅತಿಥಿ ದೇವೋಭವ ಎನ್ನುವಂತೆ ಅಹೋರಾತ್ರಿ ಎಷ್ಟೇ ವೇಳೆಗೆ ಅತಿಥಿಗಳು ಬಂದರೂ ಉಳಿದುಕೊಳ್ಳಲು ಸದಾ ತೆರೆದಿರುವ ಅತಿಥಿ ಗೃಹ. ವಿದ್ಯಾರ್ಥಿಗಳಿಗೆ ಬೇಕಾಗುವ ಹಾಲಿನ ಪೂರೈಕೆಗಾಗಿ ಉತ್ತಮ ತಳಿಯ ಗೋವುಗಳನ್ನು ಸಾಕುತ್ತಿರುವುದು ಸ್ವಾವಲಂಬನೆಯ ಪ್ರತೀಕ. ಜೊತೆಗೆ ಹಲವರಿಗೆ ಉದ್ಯೋಗವನ್ನು ಕಲ್ಪಿಸಿದೆ. ಪ್ರಾರ್ಥನೆ ದೇವರೊಂದಿಗಿನ ಸಂಭಾಷಣೆ. ಗುರುಕುಲ ಮಾದರಿಯ ಈ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಭಾತ ಕಾಲದಲ್ಲಿ ವಿದ್ಯಾರ್ಥಿಗಳು ಪ್ರಾರ್ಥನಾ ವಿಧಿಗಳನ್ನು ತೀರಿಸಿ ಓಂಕಾರ ಸುಪ್ರಭಾತದೊಂದಿಗೆ ದಿನಚರಿಯನ್ನು ಆರಂಭಿಸುತ್ತಾರೆ. ದಿವ್ಯ ಕುಸುಮಾನಿ ಮನೋಹರಾಣಿ ಶ್ರೀಪಾದ ಪೂಜನ ವಿಧಿಂ ಭವದಂಗ್ರಿಮೂಲೆ ಕರ್ತುಂ ಮಹೋತ್ಸುಕತಯಾ ಪ್ರವಿಶಂತಿ ಭಕ್ತಾಃ ಶ್ರೀ ಸತ್ಯಸಾಯಿ ಭಗವನ್ ತವ ಸುಪ್ರಭಾತಂ. ಕ್ರಿಸ್ಮಸ್ ಹಬ್ಬದ ದಿನ ವಿದ್ಯಾರ್ಥಿಗಳು ಬೆಳಗುವ ಮೊಂಬತ್ತಿಗಳನ್ನು ಹಿಡಿದು ನಗರ ಸಂಕೀರ್ತನೆಗೆ ಹೊರಟ ದೃಶ್ಯ ರಮ್ಯ ಮನೋಹರವಾಗಿರುತ್ತದೆ. सत्य साई हरे भक्त जना संरक्षक पति महेश्वरा. ದೇಹ ಶುದ್ಧಿ ಮತ್ತು ಚಿತ್ತ ಶುದ್ಧಿಗೋಸ್ಕರ ಯೋಗಾಸನಗಳು,
ಈಜು, ಸಾಮೂಹಿಕ ವ್ಯಾಯಾಮಗಳಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸುವುದು ಇಲ್ಲಿಯ ವೈಶಿಷ್ಟ್ಯ. ಇದರಿಂದ ದೇಹಕ್ಕೆ ಕಾಂತಿ, ಮನಸ್ಸಿಗೆ ನೆಮ್ಮದಿ, ಶಾಂತಿ. ಮಾನವತ್ವವಿಲ್ಲದ ವಿಜ್ಞಾನ ಶಾಸ್ತ್ರ, ಧರ್ಮಚಿಂತನೆ ಇಲ್ಲದ ವಾಣಿಜ್ಯ, ದಾನಶೀಲತೆ ಇಲ್ಲದ ಧನ, ನೀತಿ ಇಲ್ಲದ ರಾಜಕೀಯ ಇವು ನಿರರ್ಥಕ, ಮಾತ್ರವಲ್ಲ ಸಮಾಜಕ್ಕೆ ಹಾನಿಕರ. ಈ ದಿಸೆಯಲ್ಲಿ ಮಾನವೀಯ ಮೌಲ್ಯಗಳನ್ನು ಬೋಧಿಸುವ ಶಿಕ್ಷಣಕ್ಕೆ ಮಹತ್ವ ನೀಡಲಾಗಿದೆ. ದೇಶಭಕ್ತಿ ಭಗವದ್ಭಕ್ತಿಯಷ್ಟೇ ಹಿರಿದಾದದ್ದು. ನನ್ನ ದೇಶ ನನ್ನ ಜನ ಎನ್ನದವನ ಎದೆ ಸುಡುಗಾಡು ಎಂದ ಕುವೆಂಪುರವರ ನುಡಿ ನೆನಪಾಗುತ್ತದೆ. ಎಲ್ರಿಗೂ ಈ ನಮ್ಮ ಈ ಶೈಕ್ಷಣಿಕ ವರ್ಷ ಬಹಳ ಫಲದಾಯಕವಾಗಿ ಆಗಲಿ ಹಾಗೂ ಮಕ್ಕಳ ಪರೀಕ್ಷೆಗಳೆಲ್ಲ ಚೆನ್ನಾಗಿ ಆಗಿ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರ ಪ್ರೇಮ ಜಾಗೃತವಾಗಲು ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸಲಾಗುತ್ತಿದೆ. ವಿದ್ಯಾರ್ಜನೆಯೊಂದಿಗೆ ಸಮಾಜ ಸೇವೆಯ ಸ್ಫೂರ್ತಿಗಾಗಿ ಶ್ರಮ ಸೇವೆಗೂ ಆದ್ಯತೆ ನೀಡಲಾಗಿದೆ. ಪಾಕಶಾಲೆಯ ಸಿಬ್ಬಂದಿಗಳ ನಿರಂತರ ಶ್ರಮ ಸುಮಾರು 800 ವಿದ್ಯಾರ್ಥಿಗಳ ಮನವನ್ನು ಸಂತೃಪ್ತಿಗೊಳಿಸುತ್ತದೆ. ಪುಷ್ಟಿಕರ ಸಮತೌಲಿಕ ಸಸ್ಯಾಹಾರ ಇಲ್ಲಿ ನೀಡಲಾಗುತ್ತಿದೆ. ವಿಶಾಲವಾದ ಆಟದ ಬಯಲಲ್ಲಿ ವಿದ್ಯಾರ್ಥಿಗಳು ವಿವಿಧ ಆಟಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ಸಂಧ್ಯಾ ಕಾಲಕ್ಕೆ ಸಾಮೂಹಿಕ ಸರ್ವಧರ್ಮ ಪ್ರಾರ್ಥನೆಯ ಝೇಂಕಾರ ಪರಿಸರದಲ್ಲೆಲ್ಲ ಅನುರಣನೆಗೊಂಡು ವಿದ್ಯಾರ್ಥಿಗಳಲ್ಲಿ, ಅಧ್ಯಾಪಕರಲ್ಲಿ ಭಕ್ತಿಯ ಅಲೆಯಲ್ಲಿ ಎಬ್ಬಿಸುತ್ತದೆ. ಶಂಭೋ ಶಂಕರ ದೇವಾ, ಭೋಲೆ ಬಾಬಾ ಮಹಾದೇವಾ, ಸಾಯಿ ಬಾಬಾ ಮಹಾದೇವಾ, ಶಂಭೋ ಶಂಕರ ದೇವಾ.
ಸಮರ್ಪಿತ ಭಾವದಿಂದ ಶ್ರದ್ಧೆ ನಿಷ್ಠೆಯಿಂದ ದುಡಿಯುವ ಕಾರ್ಯಕರ್ತರು, ಜ್ಞಾನ ಸಂಪನ್ನರಾದ ಅಧ್ಯಾಪಕರು ಇಲ್ಲಿನ ವಾತಾವರಣಕ್ಕೆ ಜೀವಜಲ ತುಂಬುತ್ತಿದ್ದಾರೆ. ದಿನಾ ಸಂಜೆ ಸ್ವಾಮಿ ನಿವಾಸದಲ್ಲಿ ವಿದ್ಯಾರ್ಥಿಗಳಿಂದ ವೇದದ ಸಾಮಗಾನ ಮೊಳಗುತ್ತದೆ. ಪರಬ್ರಹ್ಮ ಸ್ವರೂಪಿಯಾದ ಭಗವಾನ್ ಬಾಬಾರವರು 1979 ಜನವರಿ 29ರಂದು ಪ್ರಥಮ ಬಾರಿ ಅಳಿಕೆಯ ನೆಲಕ್ಕೆ ಪಾದಸ್ಪರ್ಶ ಮಾಡಿದ ಸುದಿನ. ಆ ನೆನಪು ಹಚ್ಚ ಹಸಿರಾಗಿರುವಾಗಲೇ 2001ನೇ ಇಸವಿ ಜನವರಿ 31ರಂದು ಪೂರ್ವಾಹ್ನ ಸ್ವಾಮಿ ಅಳಿಕೆಗೆ ಬರುತ್ತಾರೆಂದು ತಿಳಿದುದು 30 ರಾತ್ರಿ 8ರ ಸಮಯ. ಕರುಣಾಮೂರ್ತಿಯಾಗಿರುವ ಸ್ವಾಮಿ ತನ್ನ 75ನೇ ವಯಸ್ಸಿನಲ್ಲೂ ಸಮಾಜದ ಸಂಕಷ್ಟ ನಿವಾರಣೆಯ ಬೃಹತ್ ಯೋಜನೆಗಳಲ್ಲಿ ತೊಡಗಿಸಿಕೊಂಡು ಅವಿಶ್ರಾಂತವಾಗಿ ಶ್ರಮಿಸುತ್ತಿದ್ದಾರೆ. ಅವರನ್ನು ದೂರದ ಪ್ರಯಾಣಕ್ಕೆ ಒತ್ತಾಯಿಸುವುದು ಅಪರಾಧವೆಂದು ಅನಿಸಿದರೂ ನಮ್ಮ ಪ್ರಾರ್ಥನೆಗೆ ಓಗೊಟ್ಟು ಅಹೇತುಕ ದಯಾಸಿಂಧುವಾದ ಸ್ವಾಮಿ 2ನೇ ಬಾರಿ ಆಗಮಿಸುತ್ತಿರುವುದು ಅಳಿಕೆಯವರ ಮಾತ್ರವಲ್ಲ, ಸಮಸ್ತ ಕರಾವಳಿಯ ಕನ್ನಡಿಗರ ಸೌಭಾಗ್ಯವೆಂದೇ ಹೇಳಬೇಕು. ಹೆಲಿಪ್ಯಾಡಿನ ಸಿದ್ಧತೆಯೊಂದಿಗೆ ಇತರ ಪೂರ್ವಭಾವಿ ತಯಾರಿಗಳು ಕೆಲ ದಿನಗಳಿಂದ ನಡೆದಿದ್ದವು. ಇದರಿಂದ ಊರ ಮಂದಿಗೂ ಈ ಬಾರಿ ಸ್ವಾಮಿ ಬಂದೇ ಬರುತ್ತಾರೆನ್ನುವ ವಿಶ್ವಾಸ ಬಂದಿತ್ತು. ದಿನಾಂಕ 30ರ ರಾತ್ರಿ ಹಾಸ್ಟೆಲ್ನ ವಿದ್ಯಾರ್ಥಿಗಳು, ಅಧ್ಯಾಪಕರು, ಕಾರ್ಯಕರ್ತರು ಹಾಗೂ ಊರಿನ ಬಹುಮಂದಿ ಸೇರಿ ಚಪ್ಪರ ಹಾಗೂ ತಳಿರು ತೋರಣಾದಿ ಅಲಂಕಾರಗಳನ್ನು ಅತ್ಯುತ್ಸಾಹದಿಂದ ಬೆಳಗಾಗುವುದರೊಳಗೆ ಯಥಾಸಾಧ್ಯ ಮಾಡಿದರು. ಮಹಾಪುರುಷನ ಸ್ವಾಗತಕ್ಕೆ ಭೂಮಿಕೆ ಸಿದ್ಧವಾಗಿತ್ತು. ರಾತ್ರಿಯ ಜಾಗರಣೆಯೊಂದಿಗೆ ಉಷಾ ಕಾಲದಲ್ಲಿ ಸ್ನಾನ ಸಂಧ್ಯಾದಿಗಳನ್ನು ತೀರಿಸಿ ಸ್ವಾಮಿಯ ದರ್ಶನ ಭಾಗ್ಯಕ್ಕಾಗಿ ಸೇರಿದ ಸಹಸ್ರಾರು ಮಂದಿ ಆಗಸದೆಡೆಗೆ ತಲೆ ಎತ್ತಿ ಕಾತರದಿಂದ ನಿರೀಕ್ಷಿಸಲಾರಂಭಿಸಿದರು. ಪೂರ್ವಾಹ್ನ 9:30ರ ಸಮಯ ಮೂಡನ ಗಗನಾಂಗಣದಲ್ಲಿ ಮಹಾವಿಷ್ಣುವೆ ಗರುಡಾರೂಢನಾಗಿ ಮಹೀತಲಕ್ಕೆ ಧಾವಿಸಿ ಬರುವಂತೆ ಸ್ವಾಮಿಯನ್ನು ಹೊತ್ತ ಶ್ವೇತವರ್ಣದ ಗಗನ ನೌಕೆ ಕಾಣಿಸಿಕೊಂಡಾಗ ಭಕ್ತ ಸಮುದಾಯ ರೋಮಾಂಚನಗೊಂಡಿತು. ಮೇರೆ ಮೀರಿದ ಹರ್ಷೋಲ್ಲಾಸ ಭಕ್ತಿಯಿಂದ ಅಶ್ರುಲೋಚನರಾದ ಭಕ್ತರ ಮುಖದಿಂದ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾಜಿ ಕಿ ಜೈ ಎನ್ನುವ ಜಯಘೋಷ ದಿಕ್ತಟಗಳಿಂದ ಮಾರ್ದನಿ ಬೀರಿತು.
ಸ್ವಾಮಿಯ ಲೀಲಾ ಕ್ಷೇತ್ರವಾದ ಸತ್ಯಸಾಯಿ ವಿಹಾರದಲ್ಲಿ ಸ್ವಾಮಿಯ ಆಗಮನವಾಗುತ್ತಿದ್ದಂತೆ 21 ಕುಶಾಲು ತೋಪುಗಳು ಸಂತಸದಿಂದ ಆಗಸದಲ್ಲಿ ನೆಗೆದವು. ದಕ್ಷಿಣ ಕನ್ನಡ, ಉಡುಪಿ, ಹಾಸನ, ಕಾಸರಗೋಡು ಜಿಲ್ಲೆಗಳಿಂದ ಆಗಮಿಸಿದ ಸ್ವಾಮಿ ಭಕ್ತರು ಆ ಸದ್ಗುರುವಿನ ದರ್ಶನಕ್ಕಾಗಿ ಹಂಬಲಿಸುತ್ತಿದ್ದರು. ಪ್ರವಾಹೋಪಾದಿಯಲ್ಲಿ ಹರಿದು ಬಂದ ಆ ಮಹಾಭಕ್ತ ಸಾಗರಕ್ಕೆ ಸತ್ಯ, ಶಾಂತಿ, ಧರ್ಮ, ಪ್ರೇಮಗಳಿಂದ ಮೈದೋರಿದ ಆ ಚಿನ್ಮಯ ಸಚ್ಚಿದಾನಂದ ಮೂರ್ತಿ ಮಂದಹಾಸವನ್ನು ಬೀರುತ್ತಾ ಅಭಯ ಹಸ್ತವನ್ನು ತೋರಿ ಪ್ರೇಮದ ಮಹಾಪೂರವನ್ನೇ ಹರಿಸಿದರು. ಅಳಿಕೆಯ ನೆಲ ಮತ್ತೊಮ್ಮೆ ಪಾವನವಾಯಿತು. ಹೆಲಿಪ್ಯಾಡಿನಿಂದ ಸ್ವಾಮಿ ಕಾರನ್ನು ಏರುತ್ತಿದ್ದಂತೆ ಪೂರ್ಣಕುಂಭ ಸ್ವಾಗತದೊಂದಿಗೆ ವಿದ್ಯಾರ್ಥಿಗಳ ವೇದಘೋಷ, ಯಕ್ಷಗಾನ ವೇಷ, ಕೀಲು ಕುದುರೆ, ಸಮೂಹ ನೃತ್ಯ ಹಾಗೂ ವಿದ್ಯಾರ್ಥಿಗಳ ವಾದ್ಯ ಘೋಷಗಳೊಂದಿಗೆ ಭವ್ಯ ಮೆರವಣಿಗೆಯಲ್ಲಿ ಸ್ವಾಮಿ ನಿವಾಸಕ್ಕೆ ಕರೆತರಲಾಯಿತು.
ವಿದ್ಯಾನಿವೇಶನದ ಪ್ರವೇಶ ದ್ವಾರದ ಬಳಿ ನಿರ್ಮಿಸಿದ ಗಣೇಶನ ಗುಡಿಗೆ ಸ್ವಾಮಿಯ ಆಗಮನ. ಸ್ವಾಮಿ ಗುಡಿಯನ್ನು ಪ್ರವೇಶಿಸಿ ಜ್ಯೋತಿಯನ್ನು ಬೆಳಗಿಸಿ ಭಕ್ತ ವೃಂದವನ್ನು ಹರಸಿದರು. ನೂತನವಾಗಿ ನಿರ್ಮಾಣಗೊಂಡ ವಿದ್ಯಾರ್ಥಿ ನಿಲಯದ 2 ಅಂತಸ್ತಿನ ಭವ್ಯ ಕಟ್ಟಡ ಸಾಯಿ ವದನವನ್ನು ಭಗವಾನ್ ಬಾಬಾರವರು ತನ್ನ ಕರಕಮಲಗಳಿಂದ ನಂದಾದೀಪವನ್ನು ಬೆಳಗಿಸಿ ಕಟ್ಟಡಗಳ ಇಂಜಿನಿಯರ್ ಶ್ರೀ ಮಾಧವ ಕಾಮತ್ ಮತ್ತು ಕಾಂಟ್ರಾಕ್ಟರ್ ಶ್ರೀ ಪಾಂಡುರಂಗ ಪ್ರಭು ಇವರುಗಳಿಗೆ ಸ್ವಾಮಿ ಸ್ಮರಣಿಕೆಗಳನ್ನಿತ್ತು ಹರಿಸಿದರು. ಬಳಿಕ ಶಿಲಾ ಫಲಕವನ್ನು ಅನಾವರಣಗೊಳಿಸಿ ಉದ್ಘಾಟಿಸಿದರು. ನಿರ್ಮಾಣ ಕೆಲಸದ ಉಸ್ತುವಾರಿ ವಹಿಸಿಕೊಂಡ ಶ್ರೀ ಬಿ.ಕೆ. ದಿನೇಶ್ ರವರಿಗೆ ಸ್ವಾಮಿ ವಿಭೂತಿಯನ್ನು ಸೃಷ್ಟಿಸಿ ಅನುಗ್ರಹಿಸಿದ್ದಲ್ಲದೆ ಅವರ ಆರೋಗ್ಯವನ್ನು ವಿಚಾರಿಸಿದರು.
ನೂತನವಾಗಿ ನಿರ್ಮಾಣಗೊಳ್ಳಲಿರುವ ಪಾಕಶಾಲೆ ಮತ್ತು ಭೋಜನ ಗೃಹಗಳಿಗೆ ಸ್ವಾಮಿ ಶಂಕುಸ್ಥಾಪನೆಯನ್ನು ಮಾಡಿದರು. ಸಾವಿರದ 1994ರಲ್ಲಿ ನಿರ್ಮಾಣಗೊಂಡ ಸಂಸ್ಥೆಯ ರಜತ ಮಹೋತ್ಸವದ ಸವಿ ನೆನಪಿಗಾಗಿ ನಿರ್ಮಿಸಿದ ವಿದ್ಯಾಕೇಂದ್ರದ ಸಂಕೀರ್ಣವನ್ನು ಸ್ವಾಮಿ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇದರ ಪ್ರವೇಶೋತ್ಸವಕ್ಕಾಗಿ ಸ್ವಾಮಿ 1994ರಲ್ಲಿ ರಜತ ಪಾದುಕೆಗಳನ್ನಿತ್ತು ಹರಸಿದ್ದರು. ಅನನ್ಯ ಭಕ್ತಿ, ಅವ್ಯಾಜ ಪ್ರೇಮ, ನಿಷ್ಕಾಮ ಕರ್ಮಗಳ ಆಚರಣೆಯಿಂದ ಅಸೀಮ ಕರುಣಾಸಿಂಧುವಾದ ಭಗವಂತ ಭಕ್ತನೆಡೆಗೆ ಓಡೋಡಿ ಬಂದು ದೈವ ಸಾನ್ನಿಧ್ಯದ ಸಾಕ್ಷಾತ್ಕಾರವನ್ನು ಕೊಡುತ್ತಾನೆ. ಹಾಗೆಯೇ ಸರ್ವ ಧರ್ಮಗಳ ಸಮನ್ವಯ ಸಾರಿದ ಅಕ್ಷಯ ನಿಧಿ ಆ ದೀನ ಬಂಧು ಭಗವಾನ್ ಬಾಬಾರವರ ಪ್ರೇಮ ವರ್ಷವನ್ನು ಸವಿಯಲು ಶ್ರೀ ಸತ್ಯಸಾಯಿ ಕಲಾಮಂದಿರದ ವಿಶಾಲ ಪ್ರಾಂಗಣದಲ್ಲಿ ಅಗಣಿತ ಸಂಖ್ಯೆಯಲ್ಲಿ ಭಕ್ತರು ನೆರೆದಿದ್ದರು.
ಪ್ರಸಾದ ರೂಪದ ಭೋಜನವನ್ನು ಸ್ವೀಕರಿಸುವ ಸಿದ್ಧತೆಯಲ್ಲಿ ನೆರೆದಿರುವ ಭಕ್ತ ಸಂದೋಹ. ಇವರಿಗಾಗಿ ಚಪ್ಪರದ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಬೃಹತ್ ಭಕ್ತ ಸಮೂಹಕ್ಕೆ ಇದು ಸಾಲದೇ ಇದ್ದಾಗ ಸ್ವಾಮಿ ಲೀಲೆಯಿಂದ ಮುಗಿಲೇ ಚಪ್ಪರವಾಗಿ ತಂಪನ್ನೀಯಿತು. ದಿವ್ಯತ್ವಕ್ಕೆ ಸಾಕ್ಷಿಯಾದ ಆ ಸಾಕಾರ ಮೂರ್ತಿಯ ದರ್ಶನ ಭಾಗ್ಯದಿಂದ ಜನರು ಆನಂದ ಪುಲಕಿತರಾದರು. ವಿದ್ಯಾರ್ಥಿಗಳ ಹೃದಯಾಂತರಾಳದಲ್ಲಿ ಅರಳಿದ ಭಕ್ತಿಯ ಸುಮಗಳು ವಿವಿಧ ಕಲ್ಪನೆಯ ಕುಂಚದ ಚಿತ್ತಾರಗಳಾಗಿ ಸ್ವಾಮಿಯ ಪಾದ ಸೋಕಿಗಾಗಿ ಕಾಯುತ್ತಿದ್ದವು. ಸ್ವಾಮಿಯ ದರ್ಶನ ಸ್ಪರ್ಶನದಿಂದ ಮೈ ಮನದ ಮೈಲಿಗೆ ಮಡಿಯಾಗಿ ದೇಹ ಪುನೀತವಾಯಿತು. स्वागतं सुस्वागतं श्री सत्यसाई स्वागतं स्वागतं सुस्वागतं श्री सत्यसाई स्वागतं पतिनिवासा प्रशान्ति निलया प्रेम प्रदाता स्वागतं पतिनिवासा प्रशान्ति निलया प्रदाता स्वागतं स्वागतं सुस्वागतं श्री सत्यसाई स्वागतं विद्यादाता बुद्धिप्रदाता प्रणवाकार स्वागतं विश्वाधारा विश्वनियामक ज्योतिस्वरूपा स्वागतं कैलासपते भवतापहरे शिवमङ्गलकर स्वागतं वैकुण्ठपते आनन्दनिधे तव शुभचरणे स्वागतं स्वागतं सुस्वागतं श्री सत्यसाई स्वागतं हरि
ಸಾಯಿರಾಮ್. ಮೊದಲಿಗೆ ಸ್ವಾಮಿಯ ದಿವ್ಯ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದಂತಹ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ನಾವೆಲ್ಲರೂ ಕಾತುರದಿಂದ ನಿರೀಕ್ಷಿಸುತ್ತಿದ್ದಂತಹ ಶುಭ ದಿನವು ಇಂದು ಸ್ವಾಮಿಯ ಕೃಪೆಯಿಂದ ನಮ್ಮೆಲ್ಲರಿಗೂ ಪ್ರಾಪ್ತವಾಗಿದೆ. ಈ ಶುಭ ಸಂದರ್ಭದಲ್ಲಿ ಇಲ್ಲಿ ನೆರೆದಿರುವಂತಹ ಸಮಸ್ತ ಭಕ್ತ ಜನರಿಗೂ ನನ್ನ ಸಾಯಿರಾಮಗಳು ನೀಡಿ ಶ್ರೀಕೃಷ್ಣನ ಅರ್ಜುನನನ್ನು ಮುನ್ನಡೆಸಿದಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಾದಂತಹ ನಮ್ಮೆಲ್ಲರಿಗೆ ನಿರಂತರವಾದಂತಹ ಸ್ಫೂರ್ತಿಯನ್ನು ನೀಡುತ್ತಿವೆ. ಸರ್ವಜ್ಞನು ದೈವದ ವರ್ಣನೆಯನ್ನು ಈ ರೀತಿಯಾಗಿ ವರ್ಣಿಸಿದ್ದಾನೆ. ಆ ದೇವ, ಈ ದೇವ, ಮಾದೇವ ನೆನಬೇಡ, ಆ ದೇವರ ದೇವ, ಭುವನದ ಪ್ರಾಣಿಗಳಿಗಾದವನೇ ದೇವ ಸರ್ವಜ್ಞ. ಇಂದು ಸರ್ವಜ್ಞನ ವರ್ಣನೆಗೆ ಪ್ರತಿರೂಪವಾಗಿರುವಂತಹ ಭೂಲೋಕದ ಕೋಟಿ ಕೋಟಿ ಜನರಿಗೆ ಆನಂದವನ್ನು, ಐಶ್ವರ್ಯವನ್ನು, ಸಂಪತ್ತನ್ನು, ಮನಃಶಾಂತಿಯನ್ನು ಅನುಗ್ರಹಿಸುತ್ತಿರುವಂತಹ ಭಗವಂತನು ಇಂದು ಅಳಿಕೆಗೆ ಬಂದಿದ್ದಾನೆ. ಅಳಿಕೆಯ ಇತಿಹಾಸದಲ್ಲಿ ಇದೊಂದು ಚರಿತ್ರಾರ್ಹವಾದಂತಹ ದಿನವಾಗಿದೆ. ಎಲ್ಲರಿಗೂ ಉಚಿತವಾಗಿ ನೀಡುತ್ತಿದ್ದಾರೆ. ಸ್ವಾತಂತ್ರ್ಯ ದೊರೆತು ಅರ್ಧ ಶತಮಾನಗಳೇ ಕಳೆದರೂ ಕುಡಿಯುವ ನೀರಿಲ್ಲದೆ ತಲ್ಲಣಿಸುತ್ತಿದ್ದಂತಹ ರಾಯಲಸೀಮೆಯ ಲಕ್ಷಾಂತರ ಮಂದಿಯ ಸಮಸ್ಯೆಯನ್ನು ಸರ್ಕಾರಗಳೇ ಪರಿಹರಿಸಲು ಅಸಾಧ್ಯವಾದಾಗ ಸ್ವಾಮಿ ತಮ್ಮ ದಿವ್ಯ ಶಕ್ತಿಯಿಂದ ಅವರ ಸಮಸ್ಯೆಯನ್ನು ಪರಿಹರಿಸಿ ಇಂದು ಅಮೃತ ಜಲವನ್ನೇ ನೀಡುತ್ತಿದ್ದಾರೆ. ಲಕ್ಷಾಂತರ ರೂಪಾಯಿ ವೆಚ್ಚವಾಗುವಂತಹ ಹೃದಯದ ಕಾಯಿಲೆ ಹಾಗೂ ಮತ್ತಿತರ ಕಾಯಿಲೆಗಳಿಗೆ ಪರಿಹಾರವನ್ನೇ ಕಾಣದೆ ಇಂದು ದುಃಖಕ್ಕೀಡಾಗಿರುವಂತಹ ಕುಟುಂಬಗಳಿಗೆ ಸ್ವಾಮಿ ಆಪತ್ ಬಾಂಧವರಾಗಿ ಇಂದು ಕರ್ನಾಟಕ ಪುಟ್ಟಬರ್ತಿಯಲ್ಲಿ ಮಾತ್ರವಲ್ಲ, ಕನ್ನಡ ನಾಡಿನಲ್ಲೂ ಕೂಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಆರಂಭಿಸಿ ಉಚಿತವಾದಂತಹ ವೈದ್ಯಕೀಯ ಸೇವೆಯನ್ನು ನೀಡುವುದರ ಮೂಲಕ ಸ್ವಾಮಿ ಜೀವನ ದಾನವನ್ನೇ ಇಂದು ಮಾಡುತ್ತಿದ್ದಾರೆ. ನಿಜಕ್ಕೂ ಸಾಯಿ ಸರಸ್ವತಿಯ ಪಂಥದಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯುವುದು ನಮ್ಮೆಲ್ಲರ ಜನ್ಮ ಜನ್ಮಾಂತರದ ಪುಣ್ಯದ ಫಲವಾಗಿದೆ. ಸಾ ವಿದ್ಯಾ ಯಾ ವಿಮುಕ್ತೆಯೇ ಎಂಬ ವೇದವಾಣಿಯಂತೆ ನಮ್ಮನ್ನು ಎಲ್ಲ ದುಃಖಗಳಿಂದ, ಎಲ್ಲ ಬಂಧನಗಳಿಂದ ಬಿಡುಗಡೆ ಮಾಡುವುದೇ ನಿಜವಾದಂತಹ ವಿದ್ಯೆ. ಇಂದು ಸತ್ಯ ಸಾಯಿ ಶಿಕ್ಷಣ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳಿಗೆ ಆ ರೀತಿಯ ಆನಂದವನ್ನು ನೀಡುವಂತಹ, ಆ ರೀತಿಯ ಆಧ್ಯಾತ್ಮ ವಿದ್ಯೆಯನ್ನು ನೀಡುವಂತಹ ವ್ಯವಸ್ಥೆಯನ್ನು ಸ್ವಾಮಿ ಮಾಡಿದ್ದಾರೆ. ಮೂಲಕ ಬೆಳವಣಿಗೆಗಾಗಿ ವಿನಿಯೋಗಿಸುತ್ತಿದ್ದಾರೆ. ನಿಜಕ್ಕೂ ಈ ಒಂದು ಸ್ವಾಮಿಯ ಪ್ರೇಮಕ್ಕೆ ವಿದ್ಯಾರ್ಥಿಗಳಾದಂತಹ ನಾವೆಲ್ಲರೂ ಎಷ್ಟು ಕೃತಜ್ಞರಾಗಿದ್ದರೂ ಸಹ ಸಾಲದು. ಇಂದು ಸ್ವಾಮಿ ಅಡಿಕೆಗೆ ಬಂದಿರುವುದು ಇಲ್ಲಿನ ಕಟ್ಟಡಗಳನ್ನು, ಇಲ್ಲಿನ ಪರಿಸರವನ್ನು ನೋಡುವುದಕ್ಕಾಗಿ ಅಲ್ಲ, ಈ ವಿದ್ಯಾರ್ಥಿಗಳೆಲ್ಲರ ಒಮ್ಮತದ ಕರೆಗೆ ಹೋಗೊಟ್ಟು ಸ್ವಾಮಿ ಇಲ್ಲಿಗೆ ಬಂದಿದ್ದಾರೆ ಎಂದಾಗ ನಮ್ಮೆಲ್ಲರ ಹೃದಯಗಳು ತುಂಬಿ ಬರುತ್ತಿವೆ. ಇಂದು ಶಿಕ್ಷಣವು ವಿದ್ಯಾರ್ಥಿಗಳ ಮನಸ್ಸನ್ನು ಚಂಚಲಗೊಳಿಸುವಂತಹ ಪರಿಸ್ಥಿತಿಯು ಸಮಾಜದಲ್ಲಿ ನಿರ್ಮಾಣಗೊಳ್ಳುತ್ತಿರುವಂತಹ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸಾಯಿ ಮಾತೆಯ ಮಡಿಲಿನಲ್ಲಿ ಸುರಕ್ಷಿತವಾಗಿದ್ದೇವೆ. ಇಂದು ಪಾಶ್ಚಾತ್ಯ ಸಂಸ್ಕೃತಿಯ ಅಂಧಾನುಕರಣೆಯಿಂದಾಗಿ ಭಾರತೀಯ ಸಂಸ್ಕೃತಿಯು ದಿಕ್ಕು ತಪ್ಪುತ್ತಿರುವಂತಹ ಹಿನ್ನೆಲೆಯಲ್ಲಿ ಭಾರತೀಯ ಸಂಸ್ಕೃತಿಯನ್ನೇ ಪ್ರತಿಬಿಂಬಿಸುವಂತಹ ಶಿಕ್ಷಣವನ್ನು ಸ್ವಾಮಿ ನಮಗೆ ನೀಡುತ್ತಿದ್ದಾರೆ. ನಾವೆಲ್ಲರೂ ಸ್ವಾಮಿಯ ಬಳಿಗೆ ಬಂದಿದ್ದೇವೆ ಎನ್ನುವ ಮಾತಿಗಿಂತಲೂ ಸ್ವಾಮಿ ನಮ್ಮೆಲ್ಲರನ್ನು ತಮ್ಮ ದಿವ್ಯ ಸಂಕಲ್ಪದಿಂದಾಗಿ ಈ ಅತ್ಯಮೂಲ್ಯವಾದಂತಹ ಅವಕಾಶವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿದ್ದಾರೆ ಎಂಬ ಮಾತೆ ಹೆಚ್ಚಿನ ಔಚಿತ್ಯಪೂರ್ಣವಾದುದು. ಸ್ವಾಮಿ ಹೇಳುತ್ತಾರೆ, ಎಜುಕೇಶನ್ ಇಸ್ ನಾಟ್ ಫಾರ್ ಮಿಯರ್ ಲಿವಿಂಗ್ ಬಟ್ ಫಾರ್ ಲೈಫ್. ಇದು ಸ್ವಾಮಿ ಗಿವಿಂಗ್ ಗಿವಿಂಗ್ ಅಂಡ್ ಗಿವಿಂಗ್ ನಮ್ಮೆಲ್ಲರನ್ನು ಅನಿಸುತ್ತಿರುವಂತಹ ಸಾಯಿ ಮಾತೆಯು ನಮ್ಮೆಲ್ಲರನ್ನು ನಿರಂತರವಾಗಿ ಮುನ್ನಡೆಸಲಿ ಎಂದು ಪ್ರಾರ್ಥಿಸುತ್ತಾ, ವಿ ಲವ್ ಸಾಯಿ, ವಿ ನೀಡ್ ಸಾಯಿ, ವಿ ಫಾಲೋ ಸಾಯಿ. ಜೈ ಸಾಯಿ. ಸಾಯಿ ಮಾತೆಯ ಆ ದಿವ್ಯ ಸನ್ನಿಧಿಯಲ್ಲಿ ದ್ವಿತೀಯ PUC ವಿದ್ಯಾರ್ಥಿ DR ರಾಘವೇಂದ್ರನು ತನ್ನ ಭಾವನೆಗಳನ್ನು ಅಭಿವ್ಯಕ್ತಗೊಳಿಸಿದನು.